ಕೊಡ್ಬೇಕಂತೀವಿ ಧಾರವಾಡ ಜಿಲ್ಲೆಯಾದ್ಯಂತ ರೈತರ ಒಂದು ಅಭಿಪ್ರಾಯ ಎದುರಾಗ್ತಾ ಇದೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಮೊದಲನೇದಾಗಿ ನಾಳೆ ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ರವರು ಪದಗ್ರಹಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಮೆರುಗು ಅಂದ್ರ 5 ಜನ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ಯಾರ. ಅದೊಂದು ಐತಿಹಾಸಿಕ ನಿರ್ಣಯ. ಇಡೀ ರಾಜ್ಯದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರು. ಅದಕ್ಕೆ 5 ಮಂದಿನ ನಾಳೆ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ಇದೊಂದು ಅರಮನೆ ಮೈದಾನದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅದಕ್ಕೆ ಮೊದಲನೇದಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದು ಕೂಡ ಧಾರವಾಡ ಜಿಲ್ಲೆ ಮತ್ತು ರಾಜ್ಯದಲ್ಲಿ ನನ್ನ ಪರವಾಗಿ ಇವತ್ತು ಸಚಿವ ಸಂಪುಟದಲ್ಲಿ ಸೇರ್ಬೇಕು ಅನ್ನುವಂತ ಭಾವನೆಯನ್ನು ಜನರು ಸಹಜವಾಗಿ ವ್ಯಕ್ತಪಡಿಸ್ತಾರೆ. ಎಐಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ವಿಧಾನಸಭೆ ನಮ್ಮ ಸಂಸದ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ವಿರೋಧ ಪಕ್ಷ ನಾಯಕರು ಅಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಲೋಕಸಭೆ ವಿರೋಧ ಪಕ್ಷ ನಾಯಕರು, ಅದೇ ರೀತಿಯಾಗಿ ನಮ್ಮ ಇನ್ಚಾರ್ಜ್ ಆದಂತ ಸನ್ಮಾನ್ಯ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಸಾಹೇಬರು, ಪ್ರಿಯಾಂಕಾ ಮೇಡಮ್ ಅವರು, ಸೋನಿಯಾ ಗಾಂಧಿ ಅವರು, ಹಿಂಗೆ ಎಲ್ಲರೂ ಕೂಡಿ ಒಂದ್ ನಿರ್ಣಯ ಮಾಡಿ ಮಂತ್ರಿಮಂಡಲ ಯಾವ ರೀತಿ ಇರಬೇಕು ಅನ್ನೋ ತೀರ್ಮಾನ ಮಾಡಿ ಒಟ್ಟಿರ್ತಕ್ಕಂಥದ್ದು 136 ಜನ ಶಾಸಕರು. ನಾವೆಲ್ಲರೂ ಸಚಿವರಾಗ್ಬೇಕನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಅವ್ರ ಹಕ್ಕಿದೆ. ಒಂದು 50-60 ಮಂದಿ ಸೀರಿಯಸ್ ಆಗಿ ಟ್ರೈ ಮಾಡ್ತಕ್ಕಂಥದ್ದು. ಕೇವಲ ಉಳಿದಂತ ಹುದ್ದೆಗಳು 20 ಪೋಸ್ಟ್. ಆ 20 ಹುದ್ದೆಗಳನ್ನು ಯಾವ ರೀತಿ ತುಂಬಬೇಕನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಆ ತೀರ್ಮಾನದಲ್ಲಿ ಭಾಗವಹಿಸ್ತಾರೆ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ನಮ್ಮ ಸಚಿವರನ್ನು ಮಾಡ್ಬೇಕನ್ನುವಂತ ಆಸೆ ಏನ್ ಜನರದಿದೆ ಅದಕ್ಕೆ ನಾನು ರೈತರ ಪರವಾಗಿ ನಿರಂತರವಾಗಿ 35-40 ವರ್ಷ ಹೋರಾಟ ಮಾಡ್ಕೊಂಡ್ ಬಂದೆ. ಒಂದು ಬರೀ ಕೃಷಿ ಸಚಿವರು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಯಾರ. ಅವ್ರು ಮಾಡೋದು ಬಿಡುದು ಅವ್ರಿಗೆ ಬಿಟ್ಟದ್ದು. ಆದ್ರೆ ಜನರ ಭಾವನೆ ಆ ರೀತಿಯಾಗಿದೆ. ರೈತ ಕೋಟದಲ್ಲಿ ಕೋಂಡಡ್ಡಿಯವರು ಕೃಷಿ ಸಚಿವರಾಗ್ಲಿ ಅನ್ನುವಂತ ಭಾವನೆ ಇದೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ನಿಕಟಪೂರ್ವ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಎಐಸಿಸಿ ಹೈಕಮಾಂಡ್ ಹೋಗಿ ಮನವಿ ಮಾಡಿ ಬಂದೇನೆ. ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಅವರು ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂತವ್ರು, ಸ್ಥಳೀಯ ಶಾಸಕರಾದಂತ ಪ್ರಸಾದ್ ಅಬ್ಬಯ್ಯವರು ಕೂಡ ಸೀನಿಯರ್ ಶಾಸಕರಾಗಿ ಕೆಲಸ ಮಾಡಂತಾರ. ಅವ್ರಿಬ್ಬರಿಗೂ ಕೊಟ್ಟರು ನಂದೇನು ಅಬ್ಜೆಕ್ಷನ್ ಇಲ್ಲ, ಅಥವಾ ನನಗ್ ಕೊಟ್ರೆ ಅವ್ರದ್ದೇನು ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ 3 ಜನ ಒಕ್ಕಟ್ಟಾಗಿದ್ದೇವೆ ಅನ್ನೋಂತ ಮಾತನ್ನ ಈಗಾಗಲೇ ಸೂಕ್ಷ್ಮವಾಗಿ ಮುಖಂಡರು ತಿಳಿಸಿ, ಅಲ್ಟಿಮೇಟ್ಲಿ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೋತಾರೆ ಅದು ಕೆಲಸ ಬದ್ದಾಗಿತ್ತು. ನನಗೂ ಒಂದು ಆಸೆ ಇದೆ, ಒಮ್ಮೆ ಕೃಷಿ ಸಚಿವರು ಆಗ್ಬೇಕು ಅಂತ ತಿಳ್ಕೊಂಡೆ. ರೈತರ ಬಗ್ಗೆ ಏನ್ ಸಂಕಷ್ಟ ಇದೆ ಎಲ್ಲವನ್ನು ನಿಮಗೊಂದು ಕೃಷಿ ಸಚಿವ ಸಿಗ್ಲೇಬೇಕಲ್ಲ ಅಂತ ಒಂದು ಪಟ್ಟಿದೆ, ಅದು ನ್ಯಾಯಯುತ ಒಂದು ಪಟ್ಟಿದೆ. ಮತದಾರ ಏನಂತಂದ್ರೆ ಮತ ನಾವು ಹಂಚ್ತೀವಿ, ನಮ್ಮ ಪರವಾಗಿ ಈಗ ಕೃಷಿ ಸಚಿವ ಕೊಡ್ಬೇಕನ್ನೋಂತ ಒಂದು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ನವಲಗುಂದ, ಅನ್ನಗಿರಿ, ಹುಬ್ಬಳ್ಳಿ ತಾಲೂಕು ನನ್ನ ವ್ಯಾಪ್ತಿಗೆ ಬರ್ತಾವ. ಅವ್ರ ಹಕ್ಕಿದೆ ನನ್ನ ಮೇಲೆ ಕೇಳಲಿಕ್ಕೆ, ನೀನು ಕೃಷಿ ಸಚಿವನಾಗಬೇಕು, ನಾನ್ ನಿಮಗೆ ಮತ ಹಾಕಿವಿ, ದೊಡ್ಡ ಪ್ರಮಾಣದಲ್ಲಿ 22,199 ಲೀಡ್ ಮತಗಳು ಕೊಟ್ಟಿವಿ, 86,000 ಜನ ವೋಟ್ ಹಾಕಿವಿ. ಸಹಜವಾಗಿ ಜನರ ಅಭಿಪ್ರಾಯ ಇರ್ತೈತೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ತೀರ್ಮಾನ ಏನ ತಗೋಬೇಕಾದ್ರೂ ಕೂಡ ಹೈಕಮಾಂಡ್ ನಿರ್ಣಯ ಅಂತಿಮ. ಆಮೇಲೆ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೋತಾರೋ ಅದು ಫೈನಲ್ ಆಗುತ್ತೆ. ಅದಕ್ಕೆ ನಾನು ಹಕ್ಕೊತ್ತಾಯ ಮನ್ನೆ ಮಾಡ್ತಕ್ಕಂಥದ್ದು ನಮ್ ಜನರು ಏನ್ ಮಾಡಿದ್ರು ಅವ್ರಿಗೆ ನನ್ನ ಕ್ಷೇತ್ರದ ಜನರಿಗೆ ವಿಶೇಷವಾದಂತ ಅಭಿನಂದನೆಗಳು ಸರುತ್ತೆ. ನಾನು ಕೂಡ ಹೈಕಮಾಂಡ್ ಈ ಕ್ಷೇತ್ರದ ಜನ, ಅದಲ್ಲದ ಜಿಲ್ಲೆಯ ಜನ, ಅದಲ್ಲ ರಾಜ್ಯದ ರೈತ ಪರ ಹೋರಾಟ ಮಾಡಿದಂತ ಎಲ್ಲಾ ಮುಖಂಡರು, ಆಮೇಲೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನನಗೆ ಇಲ್ಲ ನಿನ್ನಂತ ಒಬ್ಬ ಮಂತ್ರಿ ಆಗ್ಬೇಕನ್ನುವಂತ ಭಾವನೆ ಏನಿದೆಲ್ಲ, ಅದಕ್ಕೆ ಅವ್ರ ಭಾವನೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳು. ಅದಕ್ಕೆ ಅವ್ರು ವಿವೇಚನೆ ಬಿಡ್ತೇನೆ, ಮಂತ್ರಿ ಮಾಡಕ್ಕನ್ನುವಂತ ಹಕ್ಕೊತ್ತಾಯ ಮಾಡ್ತೇನೆ. ಇಲ್ಲ ಅಂದ್ರೆ ಹೆಚ್ಚಿನ ಅನುದಾನ ಕೊಡ್ರಿ, ನನ್ನ ಕ್ಷೇತ್ರ ಡೆವಲಪ್ ಮಾಡ್ಬೇಕು. ಈಗಾಗಲೇ ಮಾದರಿ ಕ್ಷೇತ್ರ ಮಾಡತ್ತೀವಿ, ಇನ್ನೂ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಆದಷ್ಟು ನಾನು ಕೃಷಿ ಮಂತ್ರಿ ಮಾಡ್ಬೇಕಂತ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಇವಾಗ ಒಂದು ಸಚಿವರಿಗೆ ಕೊಟ್ಟರೆ ಆ ರೈತರಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋದು ಕೂಡ ನ್ಯಾಯ ಆಗಬೇಕು. ಉದಾಹರಣೆ ಹೇಳ್ಬಿಡ್ತೇನೆ, ನಾನು ಬೆಂಗಳೂರಿನಲ್ಲಿದ್ದೆ. ನಾಳೆ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ.ಕೆ. ಹರಿಪ್ರಸಾದ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ನನ್ನ ಕ್ಷೇತ್ರದಲ್ಲಿ ಸ್ಕೂಲ್ ಮಗುವಿನ ಒಂದು ಇನ್ಸಿಡೆಂಟ್ ಆಯ್ತು. ಆ ಇನ್ಸಿಡೆಂಟ್ ಆದದಕ್ಕೆ ಅಲ್ಲಿ ಬಂದು ಭೇಟಿ ಕೊಟ್ಟು ಮತ್ತೆ ಟ್ರೈನ್ಗೆ ಹೋಗಿ ಮತ್ ನಾಳೆ ರಿಟರ್ನ್ ಬರ್ತಕ್ಕಂಥದ್ದು. ಹಿಂಗೆ ನನ್ನ ಕ್ಷೇತ್ರದ ಬಗ್ಗೆ ವಿಶೇಷ ಪ್ರೀತಿ ಇದೆ. ಅದಕ್ಕೆ ನಾನು ಏನೇ ಒಂದು ಇನ್ಸಿಡೆಂಟ್ ಆದ್ರೂ ಕೂಡ ರಾಜಕಾರಣಕ್ಕಿಂತ ಇಂಪಾರ್ಟೆಂಟ್ ಕ್ಷೇತ್ರದ ಜನ ಅಂತ ತಿಳ್ಕೊಂಡು ಹೇಳಿ ಇವತ್ತು ಬಂದು ಅವ್ರಿಗೆ ಒಂದು ವೈಯಕ್ತಿಕವಾಗಿ ಒಂದು 50,000 ರೂಪಾಯಿ ನಾನು ಕೊಟ್ಟು ಸರ್ಕಾರದಿಂದ ನಿಮ್ಗೆ ಏನ್ ಬರ್ತೈತೆ ಅದನ್ನೆಲ್ಲ ಕೊಡ್ಲಿಕ್ಕೆ ಅಂತ ತಯಾರಿದ್ದೇನೆ ಅಂತ ಮಾತನ್ನ ಅವ್ರ ಫ್ಯಾಮಿಲಿಗೆ ಹೇಳಿ ಒಂದು ತಗಡಿ ಸೈಡ್ನಾಗ ಅದಾರ. ಆ ಕುಟುಂಬ ರೋದ್ನ ನೋಡಕ್ ಆಗ್ಲಿಲ್ಲ. ಅದಕ್ಕೆ ಅಂತ ಎಲ್ಲ ವ್ಯವಸ್ಥೆಗೆ ಏನ್ ಸಹಾಯ ಮಾಡಕ್ ಸಾಧ್ಯ ಐತಿ ಅದೆಲ್ಲ ಮಾಡೋದಕ್ಕೆ ಇವತ್ತ ಒಂದು ಮಾನವೀಯ ದೃಷ್ಟಿಯಿಂದ ಕೆಪಿಸಿಸಿ ಅಧ್ಯಕ್ಷರು ಚಾರ್ಜ್ ತಗೊಳ್ಳುವಂತಹ ದಿವಸದಲ್ಲಿ ಕೂಡ ನಾ ಬಂದು ಮರುದಿವಸನ ಹೋಗಿ ಅದಕ್ಕೆ ಅಟೆಂಡ್ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಂದೇನೆ, ಹೊರತಾಗಿ ಬೇರೆ ಏನಲ್ಲ. ಅದ ಕ್ಷೇತ್ರದ ಬಗ್ಗೆ ಬಹಳ ಅಪಾರವಾದಂತ ಗೌರವ ನನಗಿದೆ. ಇಲ್ಲ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ 10 ಫೂಟ್ ಇದ್ದಂತ ರಸ್ತೆಯನ್ನು 33 ಫೂಟ್ ಅಗಲೀಕರಣ ಮಾಡಿ ಒಂದು 3 ಫೂಟ್ ಭೂಮಿಗಿಂತ ಹೈಟ್ ಮಾಡಿ ಅದನ್ನ ರೋಲಿಂಗ್ ಮಾಡಿ ಗಟ್ಟಿಗೊಳಿಸಿ ಮತ್ ಮೊರಂ ಹಾಕಿ ಮಾಡ್ತಕ್ಕಂತ ರಸ್ತೆ ಎಲ್ಲರ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಮೊದಲೇ ಕ್ಷೇತ್ರ ನಂದು, 2ನೇ ಕ್ಷೇತ್ರ ವಿನಯ್ ಕುಲಕರ್ಣಿ ಅವ್ರ ಮಧ್ಯಕ್ಕೆ ಫಸ್ಟ್ ಆಗಿದ್ರು, ನಾನ್ ಸೆಕೆಂಡ್ ಆಗಿದ್ದೆ. ಇವತ್ತು ನಮ್ಮಿಬ್ಬರ ಒಳಗಡೆ ಅದು ಅಷ್ಟು ಕಾಂಪಿಟೇಷನ್ ಆಗಿ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅದು ಕೂಡ ಕೇವಲ ಅಲ್ಲ, ಉತ್ತರ ಕರ್ನಾಟಕ ಸಮಸ್ಯೆ ಎಲ್ಲರ ಪ್ರವಾಹ ಆಗೈತೆ ಅಂದ್ರೆ ಬೆನ್ಯಾಳ ನಮ್ ಕಾಣ್ತಿತ್ತು. ಬೆನ್ಯಾಳ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. 200 ಕೋಟಿ ರೂಪಾಯಿನ ಅವತ್ತು ದುಡ್ಡು ಬಜೆಟ್ ನಲ್ಲಿ ಘೋಷಣೆ ಮಾಡಿ ಇವತ್ತು ಟೆಂಡರ್ ಕರೆದ ಕಾಮಗಾರಿ ಚಾರ. ತುಪ್ರಿಯಾಳ 2ನೇ ಹಂತದ ಯೋಜನೆಗೆ 165 ಕೋಟಿಗೆ ಟೆಂಡರ್ ಸ್ಟೇಜಿಗೆ ಹೋಗಿದೆ. ಹೌಸಿಂಗ್ ನಲ್ಲಿ ಇವತ್ತು ಇದೀ ನೋಡಿರ್ಬೋದು ನೀವು, ನವಲಗುಂದಲ್ಲಿ ಹೌಸಿಂಗ್ ಹ್ಯಾಂಗ್ ಕಟ್ಟಾಗತ್ತೀವಿ, ಏನ್ ಮಾಡಾಕತ್ತೀವಿ ಅಂತೇಳಿ. ಅದೇ ರೀತಿಯಾಗಿ ಅಣ್ಣಿಗಿರಿಯಲ್ಲಿ ಕಟ್ಟಬೇಕು, ಬೇರೆ ಬೇರೆ ತಾಲೂಕಿನ ಗ್ರಾಮಗಳಲ್ಲಿ ಕಟ್ಟಬೇಕು. ಅದ್ರ ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಎಲ್ಲ ಸಮಾಜಗಳಿಗೆ 21 ಕೋಟಿ ರೂಪಾಯಿ ಅವ್ರವ್ರ ಸಮಾಜಕ್ಕೆ ಸಂವಿಧಾನವನ್ನು ಕಟ್ಕೊಳ್ಳಿಕ್ಕೆ ಕೊಟ್ಟಿದೆ. ಈಗ 100 ಕೆಲಸ ಯುಜಿಡಿ ಯೋಜನೆ ಅಣ್ಣಿಗರಿಗೆ ಎಂದ ಆಗ್ಬೇಕು, ನವಲಗುಂದ ಯುಜಿಡಿ ಪ್ರಾರಂಭ ಆಗಿದೆ. ಅಂತ ದೊಡ್ಡ ಪ್ರಯತ್ನ ಅಣ್ಣಿಗರಿಗೆ 124 ಕೋಟಿ, ನವಲಗುಂದ 36 ಕೋಟಿ ಬಿಟ್ಟೈತಿ. ಇನ್ನು 100 ಕೋಟಿ ಅದಕ್ಕೆ ಬೇಕಾಗತ್ತೆ. ಅದನ್ನ ತರುವಂತ ಪ್ರಯತ್ನ ಮಾಡಿ ಒಟ್ಟಿನ ಮೇಲೆ ಒಂದು ಮಾದರಿ ಕ್ಷೇತ್ರವನ್ನ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನು ಮಾಡತ್ತೇವೆ. ಅದು ನವಲಗುಂದ, ಅಣ್ಣಿಗೇರಿ, ಹುಬ್ಬಳ್ಳಿ 3 ತಾಲೂಕಿದೆ. ಒಂದು ಅಭಿವೃದ್ಧಿ ಮಾಡ್ತೋಸಿದ್ರೆ ನನಗೇನ್ ಆಶೀರ್ವಾದ ಮಾಡಿದ್ರೆ, ನಾನು ಒಬ್ಬ ಜನಸೇವಕನಾಗಿ ಏನ್ ಕೆಲಸ ಮಾಡತ್ತೀನಿ ಅದಕ್ಕೆ ಜನರ ಮೆಚ್ಚುಗೆ ಬರ್ತಾನು ಕೇಳಿಕ್ ಬಯಸ್ತೀನಿ. ನನ್ನ ಇವೆಲ್ಲ ಮಾನದಂಡದಲ್ಲಿ ಇದನ್ನೆಲ್ಲ ಒಂದು ರೈತರ ಪರವಾಗಿ ಮಾಡ್ತಾನಪ್ಪ ಅನ್ನೋಂತ ಭಾವನೆ ಇಟ್ಕೊಂಡು ನನ್ನ ಕೃಷಿ ಸಚಿವ ಮಾಡ್ಲಿ ಅಂತ ವಿನಂತಿ ಮಾಡ್ತೀನಿ. ಮಾಡಿದ್ಮೇಲೆ ನಮಗೆ ವಿಶ್ವಾಸ ಇದೆ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ನಿಮಗೆ ನೋಡಿ, ಹೈಕಮಾಂಡ್ ಮುಖ್ಯಮಂತ್ರಿಗಳು ನಮ್ಮ ಮನೆಯೊಳಗೆ ನಾವು ತಂದೆ ತಾಯಿ ನಮ್ದು ಯಾರು ನಂಬಕ್ಕಾಗತ್ತೆ? ತಂದೆ ತಾಯಿ ಸಾಂದಾಗಿರ್ತಕ್ಕಂಥದ್ದು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು. ಮತ್ ಅವ್ರ ಮೇಲೆ ನಮ್ಗಿರ್ದ ನಾವ್ ಬೇರೆ ಹೇಳಕ್ಕಲ್ಲ. ಮಾಡ ಈಗ 5 ಮಂದಿ ಅಂತ ಬಿಟ್ಬಿಟ್ಟು ನನ್ ಮಾಡ್ಬೇಕು ನೀನ್ ಮಾಡ್ಬೇಕಂತ ಕೇಳ್ತೀವಿ, ಬೇರೆ ನನ್ ಕೇಳಕ್ ಹೋಗ್ಬೇಕಂತೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೋತದ ಅದೇ ಬದ್ಧ. ಈ ನಮ್ಮ ಮಂತ್ರಿಯಾದಾಗ ಹೆಂಗ್ ಹಿರಿಯಾಗ್ತಿತ್ತೋ ಹಂಗೆ ಅಲ್ಟಿಮೇಟ್ ನನಗಂತೂ ಆಸೆ ಇದೆ ಮಾಡಬಹುದು ಅಂತ.